ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಈ ಬಾರಿ ಅಧಿಕಾರ ಹಂಚಿಕೆಯ ಅಥವಾ ಸಂಪುಟ ಸರ್ಜರಿಯೋ ಇಂಥದ್ದೊಂದು ಪ್ರಶ್ನೆ ಇದೆ. ಮತ್ತೊಬ್ಬ ಹಿರಿಯ ಸಚಿವರಿಂದ ಮಂತ್ರಿಗಿರಿ ತ್ಯಾಗದ ಮಾತು. ಈಗಾಗಲೇ ಒಂದಷ್ಟು ಸಚಿವರು ಈ ಮಂತ್ರಿಗಿರಿ ತ್ಯಾಗದ ವಿಚಾರವನ್ನ ಮಾತಾಡಿದ್ದಾರೆ. ಅಂತ ಪರಿಸ್ಥಿತಿ ಬಂದ್ರೆ ಪಕ್ಷಕ್ಕೋಸ್ಕರ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಈಗ ಮತ್ತೊಬ್ಬ ಸಚಿವರಿಂದಲೂ ಕೂಡ ಅಂಥದ್ದೇ ಮಾತು ಕೇಳಿಬಂದಿದೆ. ಈ ಬಾರಿ ಅಧಿಕಾರ ಹಂಚಿಕೆ ಆಗತ್ತಾ ಅಥವಾ ಸಂಪುಟದಲ್ಲಿ ಸರ್ಜರಿ ಆಗತ್ತಾ, ಮೇಜರ್ ಡೆವಲಪ್ಮೆಂಟ್ ಏನು, ನವೆಂಬರ್ ಕ್ರಾಂತಿ ಏನು ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಂದಷ್ಟು ಸಚಿವರ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಯಿಂದಲೂ ಕೂಡ ತ್ಯಾಗದ ಮಾತು ಕೇಳಿ ಬಂದಿದೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಈ ಹಿಂದೆ ಜಮೀರ್ ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಕೂಡ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಬಳಿಕ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಬಯಸಿದ್ರೆ, ಹೈಕಮಾಂಡ್ ಹೇಳಿದ್ರೆ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಳಗದ ಸಚಿವರಿಂದ ತ್ಯಾಗದ ಮಾತು ಕೇಳಿ ಬರ್ತಾ ಇದೆ. ಪಕ್ಷ ಸಚಿವ ಸ್ಥಾನ ಬಿಡಿ ಅಂತ ಹೇಳಿದ್ರೆ ಬಿಡಲೇಬೇಕು, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ಒಂದಷ್ಟು ಸಚಿವರು ಈಗ ತ್ಯಾಗದ ಮಾತಾಡ್ತಾ ಇರೋದು, ಇದೆಲ್ಲವೂ ಕೂಡ ನವೆಂಬರ್ ಕ್ರಾಂತಿಗೆ ಮುನ್ಸೂಚನೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ಆಗಬಹುದು ರಾಜಕೀಯವಾಗಿ, ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಹನುಮಂತು? ಅಶ್ವಿನಿ, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂತ ವಿಚಾರ ಏನಿದೆ ಅದು ಈಗಾಗಲೇ ರಾಜಕೀಯ ವಲಯದಲ್ಲಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಕೆಲ ಸಚಿವರು ತ್ಯಾಗದ ಮಾತುಗಳನ್ನ ಆಡ್ತಾ ಇರುವಂತದ್ದು ಮೊದಲಿಂದನೂ ಕೂಡ ನಾವು ಉದಾಹರಣೆಗೆ ಸಚಿವ KH ಮುನಿಯಪ್ಪ ಅವರ ಮಾತುಗಳನ್ನ ನೆನಪು ಮಾಡ್ಕೊಳ್ಬೇಕು. ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಒಂದೊಮ್ಮೆ ಅನ್ನೋಂತ ಪರಿಸ್ಥಿತಿ ಬಂದ್ರೆ ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂತ ಮಾತುಗಳನ್ನ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮುನಿಯಪ್ಪನವರು ಹೇಳಿದ್ರು. ಇದೀಗ ಮತ್ತೆ ಕೃಷ್ಣ ಬೈರೇಗೌಡರು ಕೂಡ ಅಂತ ಒಂದು ಮಾತುಗಳನ್ನ ಹೇಳ್ತಿರುವಂತದ್ದು. ಅಂದ್ರೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳು ಜೋರು ಆಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಅವರವರ ಸಚಿವ ಸ್ಥಾನವನ್ನು ಪಡಿಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ, ಹಾಲಿ ಇರುವಂತಹ ಸಚಿವರು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಹೈಕಮಾಂಡ್ ಏನಾದ್ರೂ ಒಂದು ಸ್ಪಷ್ಟವಾಗಿ ಏನಾದ್ರೂ ನಿರ್ದೇಶನ ಮಾಡಿದ್ರೆ ಕೆಲ ಸಚಿವರನ್ನಂತ ಕೈ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಜೊತೆಗೆ ಅವರು ಕೂಡ 2.5 ವರ್ಷ ಆದ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಒಂದು 10 ರಿಂದ 15 ಸಚಿವರನ್ನ ಬದಲಾವಣೆ ಮಾಡಿ ಹೊಸ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದಷ್ಟು ಸಂದೇಶವನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲರೂ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನ ಈಗ ತ್ಯಾಗದ ಮಾತುಗಳನ್ನ ಹೇಳ್ತಿರುವಂತದ್ದು. ಮತ್ತೆ ಬಹಿರಂಗವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ನಿಟ್ಟಿನಲ್ಲಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಯಾರೇ ಆಗಿರ್ಲಿ, ಅದು ಮೊದಲ ಸ್ಥಾನದಿಂದ ಹಿಡಿದು ಕೊನೆಯ ಸ್ಥಾನದವರು ಇರುವಂತವ್ರು ಎಲ್ಲರೂ ಕೂಡ ತ್ಯಾಗ ಮಾಡಬೇಕಾಗತ್ತೆ ಅನ್ನೋಂತ ಮಾತುಗಳು ಕೂಡ ಪದೇ ಪದೇ ನಾಯಕರಿಗೆ ಹೇಳ್ತಾ ಇರುವಂತದ್ದು. ಅದರ ಒಂದಂತ ಸತ್ಯ, ನವೆಂಬರ್ 20ರ ನಂತರದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಂತ ಆಗುವುದಂತ ಸತ್ಯ. ಆದ್ರೆ ಅದು ಸಚಿವ ಸಂಪುಟಕ್ಕಾಗತ್ತಾ ಅಥವಾ DCM DK ಶಿವಕುಮಾರ್ ಅವರ ಆಂತರಿಕ ಪ್ರಯತ್ನದ ಒಂದು ಭಾಗವಾಗಿ ಮತ್ತೊಂದು ಮಹತ್ವದ ಬೆಳವಣಿಗೆಗಳಾಗುತ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಈ ಬಾರಿ ಅಧಿಕಾರ ಹಂಚಿಕೆಯ ಅಥವಾ ಸಂಪುಟ ಸರ್ಜರಿಯೋ ಇಂಥದ್ದೊಂದು ಪ್ರಶ್ನೆ ಇದೆ. ಮತ್ತೊಬ್ಬ ಹಿರಿಯ ಸಚಿವರಿಂದ ಮಂತ್ರಿಗಿರಿ ತ್ಯಾಗದ ಮಾತು. ಈಗಾಗಲೇ ಒಂದಷ್ಟು ಸಚಿವರು ಈ ಮಂತ್ರಿಗಿರಿ ತ್ಯಾಗದ ವಿಚಾರವನ್ನ ಮಾತಾಡಿದ್ದಾರೆ. ಅಂತ ಪರಿಸ್ಥಿತಿ ಬಂದ್ರೆ ಪಕ್ಷಕ್ಕೋಸ್ಕರ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಈಗ ಮತ್ತೊಬ್ಬ ಸಚಿವರಿಂದಲೂ ಕೂಡ ಅಂಥದ್ದೇ ಮಾತು ಕೇಳಿ ಬಂದಿದೆ. ಈ ಬಾರಿ ಅಧಿಕಾರ ಹಂಚಿಕೆ ಆಗತ್ತಾ ಅಥವಾ ಸಂಪುಟದಲ್ಲಿ ಸರ್ಜರಿ ಆಗತ್ತಾ, ಮೇಜರ್ ಡೆವಲಪ್ಮೆಂಟ್ ಏನು, ನವೆಂಬರ್ ಕ್ರಾಂತಿ ಏನು ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಂದಷ್ಟು ಸಚಿವರ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಯಿಂದಲೂ ಕೂಡ ತ್ಯಾಗದ ಮಾತು ಕೇಳಿ ಬಂದಿದೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಈ ಹಿಂದೆ ಜಮೀರ್ ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಕೂಡ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಬಳಿಕ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಹೈಕಮಾಂಡ್ ಬಯಸಿದ್ರೆ, ಹೈಕಮಾಂಡ್ ಹೇಳಿದ್ರೆ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಳಗದ ಸಚಿವರಿಂದ ತ್ಯಾಗದ ಮಾತು ಕೇಳಿ ಬರ್ತಾ ಇದೆ. ಪಕ್ಷ ಸಚಿವ ಸ್ಥಾನ ಬಿಡಿ ಅಂತ ಹೇಳಿದ್ರೆ ಬಿಡಲೇಬೇಕು, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ಒಂದಷ್ಟು ಸಚಿವರು ಈಗ ತ್ಯಾಗದ ಮಾತಾಡ್ತಾ ಇರೋದು, ಇದೆಲ್ಲವೂ ಕೂಡ ನವೆಂಬರ್ ಕ್ರಾಂತಿಗೆ ಮುನ್ಸೂಚನೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ಆಗಬಹುದು ರಾಜಕೀಯವಾಗಿ, ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಹನುಮಂತು? ಅಶ್ವಿನಿ, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂತ ವಿಚಾರ ಏನಿದೆ ಅದು ಈಗಾಗಲೇ ರಾಜಕೀಯ ವಲಯದಲ್ಲಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಕೆಲ ಸಚಿವರು ತ್ಯಾಗದ ಮಾತುಗಳನ್ನ ಆಡ್ತಾ ಇರುವಂತದ್ದು ಮೊದಲಿಂದನೂ ಕೂಡ ನಾವು ಉದಾಹರಣೆಗೆ ಸಚಿವ KH ಮುನಿಯಪ್ಪ ಅವರ ಮಾತುಗಳನ್ನ ನೆನಪು ಮಾಡ್ಕೊಳ್ಬೇಕು. ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಒಂದೊಮ್ಮೆ ಅನ್ನೋಂತ ಪರಿಸ್ಥಿತಿ ಬಂದ್ರೆ ತ್ಯಾಗ ಮಾಡಬೇಕಾಗುತ್ತೆ ಅನ್ನೋಂತ ಮಾತುಗಳನ್ನ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮುನಿಯಪ್ಪನವರು ಹೇಳಿದ್ರು. ಇದೀಗ ಮತ್ತೆ ಕೃಷ್ಣ ಬೈರೇಗೌಡರು ಕೂಡ ಅಂತ ಒಂದು ಮಾತುಗಳನ್ನ ಹೇಳ್ತಿರುವಂತದ್ದು. ಅಂದ್ರೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಅವರವರ ಸಚಿವ ಸ್ಥಾನವನ್ನು ಪಡಿಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ, ಹಾಲಿ ಇರುವಂತಹ ಸಚಿವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಹೈಕಮಾಂಡ್ ಏನಾದ್ರೂ ಒಂದು ಸ್ಪಷ್ಟವಾಗಿ ಏನಾದ್ರೂ ನಿರ್ದೇಶನ ಮಾಡಿದ್ರೆ ಕೆಲ ಸಚಿವರನ್ನಂತ ಕೈ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಜೊತೆಗೆ ಅವರು ಕೂಡ 2.5 ವರ್ಷ ಆದ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಒಂದು 10 ರಿಂದ 15 ಸಚಿವರನ್ನ ಬದಲಾವಣೆ ಮಾಡಿ ಹೊಸ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದಷ್ಟು ಸಂದೇಶವನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲರೂ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನ ಈಗ ತ್ಯಾಗದ ಮಾತುಗಳನ್ನ ಹೇಳ್ತಿರುವಂತದ್ದು. ಮತ್ತೆ ಬಹಿರಂಗವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ನಿಟ್ಟಿನಲ್ಲಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಯಾರೇ ಆಗಿರ್ಲಿ, ಅದು ಮೊದಲ ಸ್ಥಾನದಿಂದ ಹಿಡಿದು ಕೊನೆಯ ಸ್ಥಾನದವರು ಇರುವಂತವ್ರು ಎಲ್ಲರೂ ಕೂಡ ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಪದೇ ಪದೇ ನಾಯಕರಿಗೆ ಹೇಳ್ತಾ ಇರುವಂತದ್ದು. ಅದರ ಒಂದಂತೂ ಸತ್ಯ, ನವೆಂಬರ್ 20ರ ನಂತರದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಂತ ಆಗುವುದಂತೂ ಸತ್ಯ. ಆದ್ರೆ ಅದು ಸಚಿವ ಸಂಪುಟಕ್ಕಾಗತ್ತಾ ಅಥವಾ DCM DK ಶಿವಕುಮಾರ್ ಅವರ ಆಂತರಿಕ ಪ್ರಯತ್ನದ ಒಂದು ಭಾಗವಾಗಿ ಮತ್ತೊಂದು ಮಹತ್ವದ ಬೆಳವಣಿಗೆಗಳಾಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ, ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಈ ಬಾರಿ ಅಧಿಕಾರ ಹಂಚಿಕೆಯ ಅಥವಾ ಸಂಪುಟ ಸರ್ಜರಿಯೋ, ಇಂಥದ್ದೊಂದು ಪ್ರಶ್ನೆ ಇದೆ. ಮತ್ತೊಬ್ಬ ಹಿರಿಯ ಸಚಿವರಿಂದ ಮಂತ್ರಿಗಿರಿ ತ್ಯಾಗದ ಮಾತು. ಈಗಾಗಲೇ ಒಂದಷ್ಟು ಸಚಿವರು ಈ ಮಂತ್ರಿಗಿರಿ ತ್ಯಾಗದ ವಿಚಾರವನ್ನ ಮಾತಾಡಿದ್ದಾರೆ. ಅಂತ ಪರಿಸ್ಥಿತಿ ಬಂದ್ರೆ ಪಕ್ಷಕ್ಕೋಸ್ಕರ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಈಗ ಮತ್ತೊಬ್ಬ ಸಚಿವರಿಂದಲೂ ಕೂಡ ಅಂಥದ್ದೇ ಮಾತು ಕೇಳಿ ಬಂದಿದೆ. ಈ ಬಾರಿ ಅಧಿಕಾರ ಹಂಚಿಕೆ ಆಗುತ್ತಾ ಅಥವಾ ಸಂಪುಟದಲ್ಲಿ ಸರ್ಜರಿ ಆಗುತ್ತಾ, ಮೇಜರ್ ಡೆವಲಪ್ಮೆಂಟ್ ಏನು, ನವೆಂಬರ್ ಕ್ರಾಂತಿ ಏನು ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಂದಷ್ಟು ಸಚಿವರ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆಯಿಂದಲೂ ಕೂಡ ತ್ಯಾಗದ ಮಾತು ಕೇಳಿ ಬಂದಿದೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಈ ಹಿಂದೆ ಜಮೀರ್, ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಕೂಡ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಬಳಿಕ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಬಯಸಿದ್ರೆ, ಹೈಕಮಾಂಡ್ ಹೇಳಿದ್ರೆ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಳಗದ ಸಚಿವರಿಂದ ತ್ಯಾಗದ ಮಾತು ಕೇಳಿ ಬರ್ತಾ ಇದೆ. ಪಕ್ಷ ಸಚಿವ ಸ್ಥಾನ ಬಿಡಿ ಅಂತ ಹೇಳಿದ್ರೆ ಬಿಡಲೇಬೇಕು, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ಒಂದಷ್ಟು ಸಚಿವರು ಈಗ ತ್ಯಾಗದ ಮಾತಾಡ್ತಾ ಇರೋದು, ಇದೆಲ್ಲವೂ ಕೂಡ ನವೆಂಬರ್ ಕ್ರಾಂತಿಗೆ ಮುನ್ಸೂಚನೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ಆಗಬಹುದು ರಾಜಕೀಯವಾಗಿ, ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಹನುಮಂತು? ಅಶ್ವಿನಿ, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂತ ವಿಚಾರ ಏನಿದೆ ಅದು ಈಗಾಗಲೇ ರಾಜಕೀಯ ವಲಯದಲ್ಲಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಕೆಲ ಸಚಿವರು ತ್ಯಾಗದ ಮಾತುಗಳನ್ನ ಆಡ್ತಾ ಇರುವಂತದ್ದು ಮೊದಲಿಂದನೂ ಕೂಡ
ನಾವು ಉದಾಹರಣೆಗೆ ಸಚಿವ KH ಮುನಿಯಪ್ಪ ಅವರ ಮಾತುಗಳನ್ನ ನೆನಪು ಮಾಡ್ಕೊಳ್ಬೇಕು. ಹೊಸಬ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಒಂದೊಮ್ಮೆ ಅನ್ನೋಂತ ಪರಿಸ್ಥಿತಿ ಬಂದ್ರೆ ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂತ ಮಾತುಗಳನ್ನ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮುನಿಯಪ್ಪನವರು ಹೇಳಿದ್ರು. ಇದೀಗ ಮತ್ತೆ ಕೃಷ್ಣ ಬೈರೇಗೌಡರು ಕೂಡ ಅಂತ ಒಂದು ಮಾತುಗಳನ್ನ ಹೇಳ್ತಿರುವಂತದ್ದು. ಅಂದ್ರೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳು ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಅವರವರ ಸಚಿವ ಸ್ಥಾನವನ್ನು ಪಡಿಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ, ಹಾಲಿ ಇರುವಂತಹ ಸಚಿವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಹೈಕಮಾಂಡ್ ಏನಾದ್ರೂ ಒಂದು ಸ್ಪಷ್ಟವಾಗಿ ಏನಾದ್ರೂ ನಿರ್ದೇಶನ ಮಾಡಿದ್ರೆ ಕೆಲ ಸಚಿವರನ್ನಂತ ಕೈ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಜೊತೆಗೆ ಅವರು ಕೂಡ 2.5 ವರ್ಷ ಆದ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಒಂದು 10 ರಿಂದ 15 ಸಚಿವರನ್ನ ಬದಲಾವಣೆ ಮಾಡಿ ಹೊಸ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದಷ್ಟು ಸಂದೇಶವನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲರೂ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಜನ ಈಗ ತ್ಯಾಗದ ಮಾತುಗಳನ್ನ ಹೇಳ್ತಿರುವಂತದ್ದು. ಮತ್ತೆ ಬಹಿರಂಗವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ನಿಟ್ಟಿನಲ್ಲಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಯಾರೇ ಆಗಿರ್ಲಿ, ಅದು ಮೊದಲ ಸ್ಥಾನದಿಂದ ಹಿಡಿದು ಕೊನೆಯ ಸ್ಥಾನದವರು ಇರುವಂತವ್ರು ಎಲ್ಲರೂ ಕೂಡ ತ್ಯಾಗ ಮಾಡಬೇಕಾಗುತ್ತೆ ಅನ್ನೋಂತ ಮಾತುಗಳು ಕೂಡ ಪದೇ ಪದೇ ನಾಯಕರಿಗೆ ಹೇಳ್ತಾ ಇರುವಂತದ್ದು. ಅದರ ಒಂದಂತೂ ಸತ್ಯ, ನವೆಂಬರ್ 20ರ ನಂತರದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಂತ ಆಗುವುದಂತೂ ಸತ್ಯ. ಆದ್ರೆ ಅದು ಸಚಿವ ಸಂಪುಟಕ್ಕಾಗತ್ತಾ ಅಥವಾ DCM DK ಶಿವಕುಮಾರ್ ಅವರ ಆಂತರಿಕ ಪ್ರಯತ್ನದ ಒಂದು ಭಾಗವಾಗಿ ಮತ್ತೊಂದು ಮಹತ್ವದ ಬೆಳವಣಿಗೆಗಳಾಗುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.